ಮೂರನೇ ಆಷಾಢ ಶುಕ್ರವಾರ ಈ ಹಿನ್ನೆಲೆಯಲ್ಲಿ ದೇವಿಯ ದರ್ಶನ ಮಾಡೋಣ ಅಂತ ಚಾಮುಂಡಿ ದರ್ಶನಕ್ಕೆ ಯಾರಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಅಲ್ಲಿರುವಂತಹ ಅವ್ಯವಸ್ಥೆ ಬೇಸರವನ್ನ ತರಿಸ್ತಾ ಇದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇದೆಂತಹ ದುಸ್ಥಿತಿ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ನಾಡ ದೇವತೆಯ ದರ್ಶನಕ್ಕೆ ಇಷ್ಟು ಪರದಾಡಬೇಕಾ? ಮೂರನೇ ಆಷಾಢ ಶುಕ್ರವಾರ, ಹಾಗಾಗಿ ಜನ ದೊಡ್ಡ ಸಂಖ್ಯೆಯಲ್ಲಿ ಸೇರ್ಕೊಂಡಿದ್ದಾರೆ. ದೇವಿಯ ದರ್ಶನಕ್ಕೆ ನೂಕು ನುಗ್ಗಲು ಉಂಟಾಗಿದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ದೇವಿಯ ದರ್ಶನಕ್ಕೆ ಸರಿಯಾದ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಭಕ್ತಾದಿಗಳು ಮಾಡ್ತಿದ್ದಾರೆ. 2,000 ಕೊಟ್ಟು ವಿವಿಐಪಿ ಗೇಟ್ನಿಂದ ಹೋಗೋದಕ್ಕೆ ಪ್ರಯತ್ನಿಸಿದ್ರು ಕೂಡ ದುಡ್ಡು ಪಡ್ಕೊಂಡದ್ದಷ್ಟೇ. ನಾವು ಕೂಡ ನಾರ್ಮಲ್ನಂತೆ ಕ್ಯೂನಲ್ಲಿ ನಿಲ್ಲಬೇಕು, ಪರದಾಡಬೇಕು ಅಂತ ಜನ ಬೇಸರ ಹೊರ ಹಾಕಿದ್ದಾರೆ ಮತ್ತು ಜಿಲ್ಲಾಡಳಿತದ ವಿರುದ್ಧ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇದ್ರಿ, ಭಾರಿ ಸಂಖ್ಯೆಯಲ್ಲಿ ಇವತ್ತು ಮೂರನೇ ಆಷಾಢ ಶುಕ್ರವಾರ ಅಂತ ಜನ ಬಂದಿದ್ದಾರೆ. ಯಾವುದೇ ರೀತಿಯ ಟಿಕೆಟ್ ಇಲ್ಲ, ಏನಿಲ್ಲ, ಕೇವಲ ಇನ್ಫ್ಲೂಯೆನ್ಸ್ಗಳ ಆಧಾರದ ಮೇಲೆ ಬಂದಿರುವಂಥದ್ದು. ಹೀಗಾಗಿಯೇ ಅಪಾರ ಸಂಖ್ಯೆಯ ನುಗ್ಗಲು ಕೂಡ ಉಂಟಾಗಿದೆ. ಈ ಒಂದು ಅದೆಲ್ಲದೂ ಕೂಡ VVIPಗಳ ಗುಂಪಾದರೆ ಈ ಕಡೆ ಭಾಗದಲ್ಲಿ ಬರ್ತಾ ಇರುವಂಥದ್ದು ಇವರೆಲ್ಲರೂ ಕೂಡ ಧರ್ಮದರ್ಶನಕ್ಕೋಸ್ಕರವಾಗಿ ಬಂದಿರುವಂತಹ ಜನ. ಅಂದರೆ ಹೆಚ್ಚು ಕಡಿಮೆ 2-3 ತಾಸುಗಳಿಗೂ ಕೂಡ ಅಧಿಕ ಅವಧಿ ಇವರೆಲ್ಲರೂ ಕೂಡ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ. ಒಂದು ರೀತಿಯಾಗಿ ದೊಡ್ಡ ಮಟ್ಟದ ನುಗ್ಗಲೇ ಉಂಟಾಗಿದೆ. ಎಷ್ಟೊತ್ತಿಂದ ನಿಂತ್ಕೊಂಡಿದ್ದೀರಿ ಸರ್? ಹಲೋ, ಎಷ್ಟೊತ್ತಿಂದ ನಿಂತಿದ್ದೀರಿ? 9 ಗಂಟೆಯಿಂದ ನಿಂತ್ಕೊಂಡಿದ್ದೀರಿ. ಓಕೆ, ಅಂದರೆ ಭಾಳಷ್ಟು ಜನ ಬೆಳಗ್ಗೆ ನುಗ್ಗಲಲ್ಲಿ ನಿಂತಿರುವಂಥದ್ದು. ಈ ಕಡೆ ಮತ್ತೊಂದು ಭಾಗದಲ್ಲೂ ಕೂಡ ತಾವು ಗಮನಿಸ್ಬೋದು. ಅಂದರೆ ಚಾಮುಂಡಿ ಬೆಟ್ಟದ ಒಳಾಂಗಣದಲ್ಲೇ ಅತಿ ಹೆಚ್ಚಿನ ಜನ ನಿಂತಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಇವತ್ತು ಕೇಳಿ ಆಷಾಢದ ಮೂರನೇ ಶುಕ್ರವಾರದ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಜನ ಬರ್ತಾ ಇದ್ದಾರೆ. ಹೀಗಾಗಿ ಅವ್ರನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ಆಗ್ತಾಯಿಲ್ಲ. ಮತ್ತೊಂದು ಕಡೆಯಲ್ಲಿ VVIPಗಳ ಹಾವಳಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಉಂಟಾಗ್ತಾ ಇದೆ. ಈ ಕಡೆ ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಇವರೆಲ್ಲರೂ ಕೂಡ VVIPಗಳ ಹೆಸರಿನಲ್ಲಿ ಒಳಗಡೆ ಬಂದಿರುವಂಥವ್ರು. ಹೀಗಾಗಿ ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಾಧ್ಯವೇ ಆಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಖುದ್ದಾಗಿ DC ಮತ್ತು SPA ಫೀಲ್ಡ್ಗೆ ಇಳಿದಿದ್ದಾರೆ. ಅಂದರೆ ನುಗ್ಗಲನ್ನು ನಿಯಂತ್ರಿಸುವಂತಹ ಕೆಲಸಕ್ಕೆ ಖುದ್ದಾಗಿ DC ಮತ್ತು ಕಮಿಷನರ್ ಮತ್ತು ಪೊಲೀಸರೇ ಇಳಿದಿರುವಂಥದ್ದು. ಈ ಕಡೆ ಭಾಗದಲ್ಲೂ ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಖುದ್ದು ಮೈಸೂರು ಜಿಲ್ಲಾಧಿಕಾರಿಗಳೇ ಫೀಲ್ಡ್ಗೆ ಬಂದಿದ್ದಾರೆ. ಜೊತೆಗೆ ಮೈಸೂರು ನಗರ ಪೊಲೀಸ್ ಆಯುಕ್ತರು ಕೂಡ ಫೀಲ್ಡ್ಗೆ ಬಂದು ನುಗ್ಗಲು ನಿಯಂತ್ರಣ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಮಟ್ಟಕ್ಕೆ ಇವತ್ತು ಮೈಸೂರಿನಲ್ಲಿ ಭಕ್ತರಿದ್ದಾರೆ. ದೇವರ ಧರ್ಮ ದರ್ಶನಕ್ಕೆ ಬರ್ತಾ ಇರುವಂಥವ್ರಿಗಿಂತ ಹೆಚ್ಚಾಗಿ VVIPಗಳ ಹೆಸರಿನಲ್ಲಿ ಒಳಗಡೆ ಬಂದಿರುವಂಥವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಒಂದು ರೀತಿಯಾಗಿ ಜನರನ್ನು ನಿಯಂತ್ರಣ ಮಾಡೋದಕ್ಕೂ ಕೂಡ ಪೊಲೀಸರು ಹರಸಾಹಸವನ್ನೇ ಪಡಬೇಕಾದಂತಹ ಸ್ಥಿತಿಯೂ ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. VIP ಗೇಟಲ್ಲಿ ನಿಲ್ಲೋದು ಒಂದೇ, ಧರ್ಮ ದರ್ಶನಕ್ಕೆ ನಿಲ್ಲೋದು ಒಂದೇ ಅನ್ನೋ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದರೆ ಬಹಳಷ್ಟು VIPಗಳ ಹೆಸರು ಹೇಳ್ಕೊಂಡು ಎಲ್ಲ VVIP ಗೇಟ್ಗಳಲ್ಲಿ ನಿಂತು ಬಿಟ್ಟಿದ್ದಾರೆ. ಅವ್ರುಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಪರಿಣಾಮ ಅಲ್ಲಿ ನುಗ್ಗಲು ಆಗ್ತಾ ಇದೆ. ಸೊ ಏನು 2,000 ಟಿಕೆಟ್ ಕೊಟ್ಟು ಬಂದವರು ಕೂಡ ಇದೇ ರೀತಿಯ ಹಿಂಸೆಯನ್ನು ಅನುಭವಿಸ್ಬೇಕಾ? ಸರಿಯಾದ ವ್ಯವಸ್ಥೆ ಆಗಿಲ್ಲ ಅಂತ ಜಿಲ್ಲಾಡಳಿತದ ವಿರುದ್ಧ ಅಸಮಾಧಾನವನ್ನು ತೋರ್ಪಡಿಸಿದ್ದಾರೆ. ಬಟ್ ಇಲ್ಲಿ ಏನ್ ಮಾಡೋರು ಸರ್, ಈಗ MLAಗಳು MP ಅವ್ರ PAಗಳು ಯಾರೋ ಫೋನ್ ಮಾಡ್ಕೊಂಡು ಡೈರೆಕ್ಟ್ ಆಗಿಬಿಡ್ತಾರೆ. ನಾವು 2,000 ರೂಪಾಯಿ ಟಿಕೆಟ್ ತಗೊಂಡು ನಮ್ಮಲ್ಲಿ ಕ್ಯೂರಲ್ಲಿ ಇದು ಮಾಡ್ತೀವಿ. 10,000 ರೂಪೀಸ್ ಕೊಟ್ಟಿದ್ದೀನಿ, ಆಯ್ತಾ? 5 ಟಿಕೆಟ್ ತಗೊಂಡ್ ಬಂದಿದ್ದೀನಿ. ಇವ್ರು ಇಷ್ಟ 5 ಅವರ್ ಆಗೋಂಗಿದೆ ಅಂದ್ರೆ ಯಾಕೆ 10,000 ರೂಪೀಸ್ ಕೊಟ್ಟು ಬರ್ತಾರೆ? ನಾನು ನಿಂತ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ಆಯ್ತು. 2 ಅವರ್ ಆಗಿದೆ ಸರ್. ಬಂದೆ 2,000 ರೂಪಾಯಿ ಟಿಕೆಟ್ ತಗೊಂಡು ನಮ್ಮ ಟೈಮ್ ಎಷ್ಟು? ನಾವು ಕೂಲಿ ಮಾಡೋರು 2,000 ಕೊಟ್ಟು ಬಂದಿದ್ದೀವಿ. ಅವ್ರು VIPಗಳು ಬಿಟ್ರೆ ನಮ್ಮನ್ನ ಏನಕ್ಕೆ ಟಿಕೆಟ್ ತಗೋಬೇಕಾಯ್ತು ಸರ್ಕಾರ? 2,000 ರೂಪಾಯಿ ಏನಕ್ಕೆ ಕೊಡ್ಬೇಕಿತ್ತು? 2,000 ರೂಪಾಯಿ ಟಿಕೆಟ್ ಅಂತ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಂಟ್ರಿ ಬಿಟ್ಟು ಈಗ 300 ರೂಪಾಯಿ ಟಿಕೆಟ್ ಕಳಿಸ್ತಾ ಇದ್ದಾರೆ. 300 ರೂಪಾಯಿ ಟಿಕೆಟ್ ಕಳಿಸ್ತಾ ಇದ್ದಾರೆ. 2,000 ರೂಪಾಯಿ ಟಿಕೆಟ್ ಅಲ್ಲಿ ಬೇಗ ದರ್ಶನ ಆಗ್ತಿಲ್ಲ. 2,000 ರೂಪಾಯಿದು ದರ್ಶನ ಆಗ್ತಾ ಇಲ್ಲ. 2,000 ರೂಪಾಯಿಗೆ ಸಪ್ರೇಟ್ ಲೈನ್ ಇತ್ತು, ಅದನ್ನ ಈಗ ಕ್ಲೋಸ್ ಮಾಡಿ 300 ರೂಪೀಸ್ ನೀವು ಎಷ್ಟೊತ್ತಿ ಬಂದಿಲ್ಲ? ಹೋದ ವಾರನೂ ಬರ್ತಾ ಇದ್ದೀನಿ ನಾನು. 2,000 ಕೊಟ್ಟು 1.5 ಗಂಟೆ ನಿಲ್ಸವ್ರೆ. 2,000 ಕೊಟ್ಟು ಟಿಕೆಟ್ ತಗೊಂಡ್ಬರೋರ್ಗಿಂತ ಹೆಚ್ಚಾಗಿ ರೆಕಮೆಂಡೇಶನ್ 3/4% ಇರ್ತಾರೆ ಅಲ್ಲಿ. ಬರ್ಬೇಕಾದ್ರೆ ಇಲ್ಲಿ ಕೇಳ್ದೆ ಸರ್,
ಟಿಕೆಟ್ಗಿಂತ ಟಿಕೆಟ್ ತಗೊಳ್ದೇ ಇದ್ದವ್ರೆ ಜಾಸ್ತಿ ಅವ್ರೆ ಅಂತ. ನಮ್ಮನ್ನ ಏನ್ ಕೇಳ್ತೀರಾ ಮೇಡಮ್, ಮುಂದ್ಗಡೆ ಹೋಗಿ ಕೇಳಿ ಅಂದ್ರು. ಇವಾಗ ನಾವು ಬರ್ಬೇಕಾದ್ರೆ ಹೇಳ್ಬಿಟ್ಟೆ ಬಂದೆ. ನಾವ್ ಬಂದೆ VIP ಬಂದ್ರು ಅವ್ರು ಬಂದ್ರು ಅಂತ ಆಗ್ತಾ ಸರ್. ಇಲ್ಲೆಲ್ಲ 300 ರೂಪಾಯಿನವ್ರು ಇಲ್ಲೇ ಬಿಟ್ಟಿದ್ದಾರೆ, 2000 ರೂಪಾಯಿನವ್ರು ಇಲ್ಲೇ ಬಿಟ್ಟಿದ್ದಾರೆ. ಅಲ್ಲಿ 2 ಅವರ್ ಆಗಿದೆ, ಕೆಳಗಡೆನೆ 2 ಅವರ್ ಆಗಿದೆ. ಅಲ್ಲಿಂದ ಬಸ್ಸಲ್ಲಿ ಕರ್ಕೊಂಡ್ ಬಂದು ಇಲ್ಲಿ 2 ಅವರ್. VIP ಮಾತ್ರ ಬಿಡ್ತಾ ಇದ್ದಾರೆ. 2000 ರೂಪಾಯಿ ಟಿಕೆಟ್ ಯಾರು ಬಿಡ್ತಾರಲ್ಲ MLA. ಓಕೆ, ಅಲ್ಲಿಗೆ ಸ್ಪಷ್ಟವಾಗಿ 2000 ರೂಪಾಯಿಯಿಂದ ಟಿಕೆಟ್ ತೆಗೆದುಕೊಂಡು ಬಂದವ್ರಿಗೂ ಕೂಡ ಬೇಗ ದರ್ಶನ ಆಗ್ತಾ ಇಲ್ಲ ಅನ್ನುವಂತಹ ದೊಡ್ಡ ಮಟ್ಟದ ಆಕ್ರೋಶವನ್ನು ಭಕ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿಗೆ 2000 ರೂಪಾಯಿ ದರ್ಶನಕ್ಕೂ 2000 ರೂಪಾಯಿ ಟಿಕೆಟ್ನ ವಿಚಾರದಲ್ಲೂ ಕೂಡ ಬೇಗ ದರ್ಶನ ಆಗ್ತಾ ಇಲ್ಲ, ಕೇವಲ VIP ದರ್ಶನವೇ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಜನರು ಮಾಡ್ತಾ ಇರುವಂಥ ದೊಡ್ಡ ಆರೋಪ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ದೇವಸ್ಥಾನಕ್ಕೆ ಬರೋದು ಮನಃಶಾಂತಿಗಾಗಿ, ಆದರೆ ಈ ಸಂದರ್ಭದಲ್ಲಿ ನೋಡಿ ಅವರು ಅಷ್ಟು ಸಿಟ್ಟನ್ನು ಹೊರ ಹಾಕ್ತಿದ್ದಾರೆ ಅಂದರೆ ಅವ್ರಿಗಿನ್ನೆಷ್ಟು ಬೇಸರ ಆಗಿರಬೇಡ ಅಂತ. ಎಷ್ಟೊತ್ತು ನಿಲ್ಲಬೇಕು ನಾವು? ಸಾಮಾನ್ಯ ಕ್ಯೂನಲ್ಲಿ ನಿಲ್ಲೋರು ಒಂದೇ, ಈ ಕಡೆ 2000 ಕೊಟ್ಟವರು ಒಂದೇ, 300 ರೂಪಾಯಿ ತೊಗೊಂಡು ಬರೋರು ಒಂದೇ. ಆ ಕಡೆಗೆ VVIPಗಳ ಹೆಸರಲ್ಲಿ ಬಂದವರಿಗೆ ಮಾತ್ರ ಇವರು ಪ್ರವೇಶಕ್ಕೆ ಅವಕಾಶವನ್ನು ಮಾಡಿಕೊಡೋದಿದೆಯಲ್ಲ, ಅದು ಸರಿ ಅಲ್ಲ ಅನ್ನುವಂತಹ ಆಕ್ರೋಶವನ್ನು, ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ನಾರ್ಮಲಿ ಇದಾಗುತ್ತೆ, ಯಾರ್ದೋ ರೆಫರೆನ್ಸ್ ತೊಗೊಂಡು ಹೋಗ್ತಾರೆ, ಸೊ ಅವ್ರುಗಳನ್ನ ಬಿಡ್ತಾರೆ. ಆ ಸಂದರ್ಭದಲ್ಲಿ ದುಡ್ಡು ಕೊಟ್ಟವ್ರಿಗೆ ಆ ಕೋಪ ಕಾಣಿಸುತ್ತೆ. ಇದು ಇವಾಗ ಆಗ್ತಿರೋದು ಅದೇ. ನಾರ್ಮಲಿ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಸೂಕ್ತ ರೀತಿಯಲ್ಲೇ ವ್ಯವಸ್ಥೆಗಳಾಗ್ತಿತ್ತು. ಬಟ್ ಈ ಸರಿ ಯಾಕೆ ಇಂತಹ ಅವ್ಯವಸ್ಥೆಯ ಆರೋಪ ಕೇಳಿಬರ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಲ್ಲಿ ಯಾರ ಲೋಪ ಇದೆ? ಎವ್ರಿ ಟೈಮಲ್ಲಿ ನಡೆಸುವಂತಹ ಒಂದು ವ್ಯವಸ್ಥೆಯನ್ನೇ ನಡೆಸ್ತಾ ಇರೋರು ಏನಾದರೂ ಮಾಡ್ತಾ ಇಲ್ವಾ? ಬೇರೆ ಯಾರಿಗಾದರೂ ಇದರ ಜವಾಬ್ದಾರಿಯನ್ನು ವಹಿಸಲಾಗಿದೆಯಾ? ಗೊತ್ತಾಗ್ತಿಲ್ಲ ಏನು ಎಕ್ಸಾಕ್ಟಾಗಿ ಆಗಿದೆ ಅಂತ. ವಯಸ್ಸಾಗಿರೋರು ಬಂದಿದ್ದಾರೆ, ಎಳೆದಾಡ್ತಾ ಇದ್ದಾರೆ ನೋಡಿ. ಪಾಪ ಅಲ್ಲಿದ್ದಂತಹ ಸೆಕ್ಯೂರಿಟಿ ಸಿಬ್ಬಂದಿಗಳೇ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾರೆ. ಎಷ್ಟು ಜನನ ಅಂತ ರಕ್ಷಣೆ ಮಾಡಲಿಕ್ಕಾಗುತ್ತಿದ್ದಾರೆ? ಭಾಳಷ್ಟು ವಯಸ್ಸಾಗಿರೋರು ಬಂದಿರ್ತಾರೆ, ಪುಟ್ಟ ಮಕ್ಕಳನ್ನ ಕರ್ಕೊಂಡ್ಬಂದಿರ್ತಾರೆ. ಸ್ಪೆಷಲಿ 3ನೇ ಆಷಾಢ ಆಗಿದ್ದರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ. ಅದು ನಿರೀಕ್ಷಿತವೂ ಹೌದು. ಬಟ್ ಈ ದಿನ ಬರಬೇಡಿ ಬೇರೆ ದಿನ ಬನ್ನಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಅದು ಅವರ ಭಕ್ತಿ, ಅವರ ಭಾವನೆ.